ನಾನೇ ಎಷ್ಟೊಂದು ಸತಿ ಹೇಳಿದ್ದೀನಿ ಕಾವ್ಯನಿಂದ ಗಿಲ್ಲಿ ಅಂತ. ನೋ, ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಲಾಸ್ಟಲ್ಲಿ ನಾನು ಅದನ್ನು ಉಲ್ಟಾನೇ ಹೇಳ್ತೀನಿ. ಯಾಕಂದರೆ ಅವಳು ಕಾಣಿಸೋದೇ ಇಲ್ಲ ಮನೆಯಲ್ಲಿ. ಹೌದು, ಕಾಣಿಸೋದೇ ಇಲ್ಲ. ಚಾಲಾಕಿ ಅನ್ನೋದಕ್ಕೆ ಪ್ರೂವ್ ಆಯ್ತಲ್ವಾ? ಸೈಲೆಂಟ್ ಮಾಡಿ. ಚಾಲಾಕಿ ಅನ್ನೋದಕ್ಕೆ ಪ್ರೂವ್ ಆಯ್ತದು. ಯಾಕಂದರೆ ಗಿಲ್ಲಿ ನನ್ನ ಜೊತೆ ಕ್ಲೋಸ್ ಆಗಬೇಕಾದ್ರೆ ಕರ್ಕೊಂಡೋಗಿ ಸೈಡಲ್ಲಿ ಹೇಳ್ತಾಳೆ, ನೀ ಯಾಕೆ ಅವಳ ಜೊತೆ ಕ್ಲೋಸ್ ಆಗ್ತಾ ಇದೆಯಾ? ದಟ್ ಈಸ್ ಚಾಲಾಕಿ. ಬಿಕಾಸ್ ಶಿ ನೋಸ್ ಅ ಗೇಮ್. ಗಿಲ್ಲಿ ಜೊತೆ ಇದ್ರೆ ನಾನು ಹೈಲೈಟ್ ಆಗ್ತೀನಿ ಅಂತ ಗೊತ್ತಿದೆ ಅವ್ರಿಗೆ ಗೇಮು. ಗಿಲ್ಲಿ ನೀವೇನು ಹೇಳಿದ್ರಲ್ವಾ, ಬಿಟ್ಟು ಹಾಡಿದ್ರೆ ಶಿ ಝೀರೋ. ಅವಳಿಗೂ ಗೊತ್ತದು, ಶಿ ಝೀರೋ. ಮೇ ಬಿ ಅದು ಆ ಲೆವೆಲ್ವರೆಗೂ ತೊಗೊತಾ ಇದ್ದಾರೆ. ಗಿಲ್ಲಿ ಈಸ್ ಇನ್ ಟಾಪ್. ಅವ್ನು ಯಾರ್ಯಾರು ಕೈ ಬಿಡ್ತಾನೆ ಗೇಮ್ ಮುಗಿಯುತ್ತೆ. ಅಂದರೆ ಅವನೊಂಥರ ಲಕ್ಕು ಚೆನ್ನಾಗಿದೆ, ಅವನ ಜೊತೆ ಆರಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅವನಿಗೆ ಉಲ್ಟಾ ಹೊಡೆದವ್ರಿಗೆ ಈಗ ಚೆನ್ನಾಗಿದ್ದೇನೆ, ಎತ್ತಿದ್ದಾನೆ, ಇಷ್ಟು ವಾರ ನನ್ನ ಜೊತೆಗೆ ನಿಂತಾಗ ಅವನಿಗೆ ಉಲ್ಟಾ ಹೊಡೆಯೋದು ತಪ್ಪಲ್ವಾ? ಅದು ನನಗೆ ಫೀಲ್ ಆಗೋದು. ಎಲ್ಲೋ ಕಾವ್ಯ ಅದನ್ನು ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಹಂಗಾರೆ ಗಿಲ್ಲಿನ ಇಷ್ಟು ದಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಈಗ ಸಡನ್ನಾಗಿ ಉಲ್ಟಾ ಹೊಡೆಯೋದು ತಪ್ಪು. ಪಾಪ ಹುಡುಗನೂ ಬಿಡ್ಲೂ ಇಲ್ಲ ಅಲ್ವಾ? ಯಾರ ಜೊತೆ ಕ್ಲೋಸ್ ಆಗಕ್ಕೆ ಬಿಟ್ಟರು ಕಾವ್ಯ ಅವರಾಗಿದ್ದರೆ? ಗಿಲ್ಲಿನ ನೋಡಿದ್ರೆ ಬೇರೆ ಹುಡುಗಿರಿದ್ರು. ರಾಶಿಕನ್ ಜೊತೆ ಬಿಟ್ರೆ ಕ್ಲೋಸ್ ಆಗೋಕ್ಕೆ, ಸ್ಪಂದನನ ಜೊತೆ ಬಿಟ್ರೆ ಕ್ಲೋಸ್ ಆಗೋಕ್ಕೆ. ಹಿ ವಾಸ್ ಸ್ಟಿಕ್ ಆನ್ ಟು ಇಟ್. ಸ್ಟಾರ್ಟಿಂಗ್ ಜೊಂಟಿಯಾಗಿ ಹೋಗಿದ್ದೀನಿ, ಆಟ ಆಡೋಣ, ಅದೊಂದು ಇತ್ತು ಅವ್ರಿಗೆ. 3 ವಾರ ನನ್ನ ಜೊತೆ ಸಪೋರ್ಟ್ ಮಾಡಿದ್ದಾರೆ ಅಂತ ಅಂದಾಗ ಇತ್ತೀಚಿನ ದಿನಗಳಲ್ಲಿ ಅವರು ಹೇಳಬೇಕಾದ್ರೆ ನನಗೆ ಕನ್ಫ್ಯೂಸ್ ಆಗ್ತಿತ್ತು ಯಾಕೆ ಅಗೇನ್ಸ್ಟು. ಶಿ ಈಸ್ ನಾಟ್ ಕೇಪಬಲ್ ಟು ವಿನ್ ಅಂತ ನನಗೆ. ಯಾಕಂದರೆ ಮನೆ ಒಳಗಡೆ ನಾನೇ ಎಷ್ಟೊಂದು ಸತಿ ಹೇಳಿದ್ದೀನಿ, ಎಷ್ಟೊಂದು ಟೈಮಲ್ಲಿ ಅವನ ಬಾಯಲ್ಲಿ ಮಾತ್ರ ಕಾವು ಅಂತ ಕೇಳಿಸೋದು ಅನ್ನೋದು ಬಿಟ್ಟರೆ ಇಂಡಿವಿಜುವಲ್ ಆಗಿ ಅವಳು ಕಾಣಿಸಲ್ಲ. ಟಾಸ್ಕ್ ಅಂತ ವಿಷಯ ಬಂದಾಗಲೂ ಶಿ ಇಸ್ ನಾಟ್ ದಟ್ ಸ್ಟ್ರಾಂಗ್ ಅಂತ ನನಗೆ ಫೀಲ್ ಆಗುತ್ತೆ. ಗಿಲ್ಲಿ ಜೊತೆಗಿದ್ದಾಗ ನೇಮ್ ಚೆನ್ನಾಗಿದೆ, ಇಂಡಿವಿಜುವಲ್ ನನಗೇನು ಫೀಲ್ ಆಗಲ್ಲ. ಎಲ್ಲೋ ಒಂದು ಕಡೆ ಈ ವೀಕೆಂಡಿಂದ ಅವ್ರ ಗೇಮ್ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ. ಯಾಕಂದರೆ ಕಾವ್ಯನೂ ಸ್ವಲ್ಪ ದೂರ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಜೊತೆಗೆ ಇವತ್ತು ರಕ್ಷಿತಾ ಕೂಡ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ. ಸೊ ಎಲ್ಲೋ ಈಗ 50 ಡೇಸ್ ಆದಮೇಲೆ ಗೇಮ್ ಚೇಂಜ್ ಆಗುತ್ತೆ. ಯಾಕಂದರೆ ಗಿಲ್ಲಿ ಜೊತೆ ಇದ್ದವರೇ ಅವ್ರ ವಂಶದ ಕುಡಿ ಮತ್ತು ಅವರ ಕಾವು ಇಬ್ಬರೂ ಅಪೋಸ್ ಆಗ್ತಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಅಂತ ಅನಿಸುತ್ತೆ. ನಿಮ್ಗೇನು? ಗುಡ್. ಆದರೆ ಗಿಲ್ಲಿ ಪೊಟೆನ್ಷಿಯಲ್ ಇನ್ನೂ ಚೆನ್ನಾಗಾಗುತ್ತೆ. ಗಿಲ್ಲಿಗೆ ಯಾರ ಸಪೋರ್ಟು ಬೇಡ. ನನಗೆ ಗೊತ್ತಿರೋದು, ನಾನು ಪರ್ಸ್ನಲ್ ಆಗಿ ನೋಡಿದ್ದ ಗಿಲ್ಲಿಗೆ ಯಾರ ಸಪೋರ್ಟು ಬೇಡ. ಯಾರಿಲ್ಲ ಅಂದರೂ ಒಂಟಿ ಸಲಗ ಥರ ಆಡೋನು ಅವನೇ. ಮೇ ಬಿ ಅವ್ನು ಒಂಟಿ ಸಲಗ ಥರ ಆಡಿದ್ರೆ ಕಪ್ಪು ಒಬ್ಬನೇ ಎತ್ಕೊಂಡು ಬರಲಿ. ಆ ಕಪ್ಪು ಎತ್ಕೊಂಡು ಬರೋ ಟೈಮಲ್ಲಿ ಅವನಿಗೆ ರಿಯಲೈಸ್ ಆಗಲಿ, ನಾನು ಒಬ್ಬನೇ ಇದ್ದೆ, ನಾನು ಒಬ್ಬನೇ ಗೆದ್ದೆ ಅಂತ ಹೇಳಿಬಿಟ್ಟು ಅವನ್ನ ಏಣಿ ಥರ ಯೂಸ್ ಮಾಡ್ಕೊತಿದ್ದವರೆಲ್ಲ ಬಿದ್ದೋದ್ರೆ ಅವನಿಗೆ ಇನ್ನೂ ನಿಂತ್ಕೊತಾನೆ ಅಂತ ಹೇಳಿ ಆಗಬೇಕು. ದಟ್ ಈಸ್ ವೆರಿ ನೈಸ್. ಮೇ ಬಿ ಐ ಆಮ್ ಮಿಸ್ಸಿಂಗ್ ದಟ್. ನಾನು ಇದ್ದಿದ್ರೆ ತುಂಬ ಎಂಜಾಯ್ ಮಾಡ್ತಾ ಇದ್ನೇನೋ ಅವನಿಗೆ. ಎಸ್, ದಿಸ್ ಇಸ್ ದ ರೈಟ್ ಟೈಮ್ ಟು ಗಿವ್. ಅವ್ನಿಗೆ ಅವಾಗ ಗೊತ್ತಾಗುತ್ತೆ ನನ್ನೋರು ಯಾರು, ನಾನು ಅಲ್ದಿರೋರು ಯಾರು ಅಂತ ಫೀಲ್ ಆಗುತ್ತೆ ಅವನಿಗೆ. ಗುಡ್. ಆ ಚೇಂಜ್ ಆದರೆ ಕಾವ್ಯನ ಪೊಟೆನ್ಷಿಯಲ್ಲೂ ಗೊತ್ತಾಗುತ್ತೆ ಏನಿದೆ ಅಂತ ಹೇಳಿಬಿಟ್ಟು, ಗಿಲ್ಲಿ ಪೊಟೆನ್ಷಿಯಲ್ಲೂ ಗೊತ್ತಾಗುತ್ತೆ, ರಕ್ಷಿತಾ ಪೊಟೆನ್ಷಿಯಲ್ಲೂ ಗೊತ್ತಾಗುತ್ತೆ. ರಕ್ಷಿತಾ ಮೇ ಬಿ ಒಂದೇ ವಿಷಯಕ್ಕೆ ಆ ಹುಡುಗಿ ಅಗೇನ್ಸ್. ಯಾಕಂದರೆ ಇದು ಉರ್ಸೋದು ಟಾಸ್ಕ್ ಬಂತಲ್ಲ, ಆ ಟೈಮಲ್ಲಿ ಆ ಟಾಸ್ಕ್ನ ಅರ್ಥ ಮಾಡ್ಕೊಳ್ಳಿಲ್ಲ ರಕ್ಷಿತಾ. ರಕ್ಷಿತಾ ಅದು ಇತ್ತು ಮೈಂಡ್ ಎಫೆಕ್ಟ್ ಮಾಡ್ಬಿಟ್ಟು ಎದಳಿಸ್ಬೇಕು ಅನ್ನೋದಿದ್ದಾಗ ಗಿಲ್ಲಿ ಹಂಗೆಲ್ಲ ಮಾಡಿದ್ದು ರಕ್ಷಿತಂಗೆ ಬೇಜಾರಾಗೋಗಿದೆ. ಆ ಹುಡುಗಿನೂ ಚೆನ್ನಾಗಿ ಆಡ್ತಾ ಇದ್ದಾಳೆ. ಆ ಬೇಜಾರಾಗಿರೋದ್ರಿಂದ ಮೇ ಬಿ ಅವಳು ಅಗೇನ್ಸ್ಟ್ ಆಗಿದ್ದಾಳೆ ಅನ್ನೋದು ಬಿಟ್ಟರೆ ರಕ್ಷಿತಂದು ಐ ಡೋಂಟ್ ನೋ. ಬಟ್ ಇವರಿಬ್ಬರು ಸ್ಪ್ಲಿಟ್ ಆ್ಯಂಡ್ ಗೇಮ್ ಪೊಟೆನ್ಷಿಯಲ್ ಗೊತ್ತಾಗುತ್ತಲ್ಲ, ಆವಾಗ ಕಾವ್ಯ ಎಲ್ಲಿದ್ದಾರೆ ಅನ್ನೋದು ಕಾಣಿಸುತ್ತೆ, ಜನಕ್ಕೂ ಕಾಣಿಸುತ್ತೆ, ಅವ್ರಿಗೂ ಗೊತ್ತಾಗುತ್ತೆ. ಬಟ್ ರಕ್ಷಿತಾಗೆ ತುಂಬ